ಬಿಡಿಸಿಸಿ ಬ್ಯಾಂಕ್ ವತಿಯಿಂದ ಇದೇ ಆಗಸ್ಟ್ 23ರಂದು ನಗರದ ಅಂಬೇಡ್ಕರ್ ಭವನದಲ್ಲಿ 40 ಕೋಟಿ ಕೆಸಿಸಿ ಬೆಳೆ ಸೇರಿ ವಿವಿಧ ಸಾಲ ವಿತರಣೆ ಹಾಗೂ ಗ್ರಾಹಕರ ದಿನಾಚರಣೆ ಆಯೋಜಿಸಲಾಗಿದೆ ಎಂದು ಬಿಡಿಸಿಸಿ ಬ್ಯಾಂಕಿನ ನಿರ್ದೇಶಕ ಎರೇಹಳ್ಳಿ ಮಂಜು ತಿಳಿಸಿದರು. ರಾಮನಗರದ ಅರ್ಚಕರಹಳ್ಳಿ ವಿಎಸ್ಎಸ್ಎನ್ಗೆ ಗುರುವಾರ ಭೇಟಿ ನೀಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮನಗರ ತಾಲೂಕಿನ 21 ಸೊಸೈಟಿಗಳಿಗೆ 16 ಕೋಟಿ ರು ಕೆಸಿಸಿ ಬೆಳೆ ಸಾಲ, ಸ್ವಸಹಾಯ ಸಂಘದ ಸದಸ್ಯರಿಗೆ ಸಾಲ ವಿತರಣೆ ಹಾಗೂ ಸ್ವಯಂ ಉದ್ಯೋಗ ಸಾಲ ಸೇರಿ ಒಟ್ಟಾರೆ 40 ಕೋಟಿ ರುಗಳ ಸಾಲ ವಿತರಣೆ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. 23ನೇ ತಾರೀಕು 11 ಗಂಟೆಗೆ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಭವನದಲ್ಲಿ ನಾವು ಅದನ್ನು ಆಯೋಜನೆ ಮಾಡಿದ್ದೀವಿ. ಇದು ಬೆಳೆ ಕೆಸಿಸಿ ರೈತ ಬೆಳೆ ಸಾಲ ಮತ್ತು ಸ್ತ್ರೀಶಕ್ತಿ ಮತ್ತು ಸ್ವಸಹಾಯ ಸಂಘದ ಸಾಲಗಳ ವಿತರಣೆ, ಹೈನುಗಾರಿಕೆ ಸಾಲ ಪ್ರಮುಖವಾಗಿ, ಅದರ ಜೊತೆಗೆ ನಮ್ಮ ಬೇರೆ ಇತರ ಸಾಲಗಳ ಎಮ್ ಟಿ ಎಲ್ ಸಾಕಾಣಿಕೆ ಸಾಲಗಳಾದಂಥ ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ ಸಾಲಗಳನ್ನು ಸರಿಸುಮಾರು 35ರಿಂದ 40 ಕೋಟಿ ರೂಪಾಯಿ ಈ ಸಾಲ ವಿತರಣಾ ಕಾರ್ಯಕ್ರಮ. ಅದರ ಜೊತೆಗೆ ಗ್ರಾಹಕರ ದಿನಾಚರಣೆಯನ್ನು ನಾವು ಅವತ್ತು ಹಮ್ಮಿಕೊಂಡಿದ್ದೀವಿ. ಇದರ ನೇತೃತ್ವವನ್ನು ಅಧ್ಯಕ್ಷತೆಯನ್ನು ನಮ್ಮ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದಂಥ ವಿಜಯದೇವರು ವಹಿಸ್ತಾ ಇದ್ದಾರೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಹೈನುಗಾರಿಕೆಗೆ ಸಂಬಂಧಪಟ್ಟಂಥ ಒಂದು ಸಾಲವನ್ನು ನಮ್ಮ ನೆಚ್ಚಿನ ಜನಪ್ರಿಯ ಮಾಜಿ ಸಂಸದರು ಹಾಲಿ ಬೊಮ್ಮೂರು ಅಧ್ಯಕ್ಷರಾದಂಥ ಸುರೇಶ್ ಅಣ್ಣ ಅವರು ಬರ್ತಾ ಇದ್ದಾರೆ. ಕಾರ್ಯಕ್ರಮದ ಪ್ರಮುಖ ಉದ್ದೇಶವನ್ನು ತಮಗೆ ಹೇಳ್ತಾ ಇದ್ದೀನಿ. ಈಗ ನಾವು ಬಿಡಿಸಿಸಿ ಬ್ಯಾಂಕ್ ವತಿಯಿಂದ ನಬಾರ್ಡ ಸಹಯೋಗದೊಂದಿಗೆ ನಮ್ಮ 1,20,000ವನ್ನು 60,000 2 ಕಂತುಗಳಲ್ಲಿ ನಮ್ಮ ಯಾರೋ ಒಂದು ರೈತರು ಹಾಲಾಗ್ತಾರೆ ಅಂಥವ್ರಿಗೆ, ಬಡ ರೈತರನ್ನ ಗುರುತಿಸಿ ನಾವು ಒಂದು 1,20,000 ರೂಪಾಯಿ ಸಾಲವನ್ನು ಕೊಡ್ತಾಯಿದ್ವಿ. ಆದರೆ ಈಗ ನಮ್ಮ ಬೊಮ್ಮೂರು ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸುರೇಶ್ ಅಣ್ಣವರು, ಇಲ್ಲ ನಾವು ಕೊಡ್ತಕ್ಕಂಥ 60,000 ಇದಕ್ಕೆ ಸಾಕಾಗಲ್ಲ, ಇದನ್ನು 1,80,000 ಕೊಡೋಣ, ನಾವು ಇದನ್ನು ಬರೀ ವಾರ್ಷಿಕವಾಗಿ 3% ಬಡ್ಡಿನ ದರದಲ್ಲಿ ಅಂತಂದ್ಬಿಟ್ಟು ಅವರು ನಮಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಬೊಮ್ಮೂರು ಅಧ್ಯಕ್ಷರ ಸೂಚನೆ ಮೇರೆಗೆ ನಾವಿನ್ನು ಮುಂದಿನ ದಿನಗಳಲ್ಲಿ ಬಿಡಿಸಿಸಿ ಬ್ಯಾಂಕ್ ವತಿಯಿಂದ ಆ 1,20,000 ಇರ್ತಕ್ಕಂಥ ಇದನ್ನು 1,80,000ಕ್ಕೆ ಬಡ ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ. ಹಾಗಾಗಿ ಅದನ್ನು ಅವತ್ತು ಆ ಕಾರ್ಯಕ್ರಮದಲ್ಲಿ ಅವರು ಎಲ್ಲ ಸವಿಸ್ತಾರವಾಗಿ ಅದನ್ನು ವಿವರಿಸ್ತಿದ್ದಾರೆ ನಮ್ಮ ನೆಚ್ಚಿನ ನಾಯಕರಾದಂಥ ಸುರೇಶ್ ಅಣ್ಣವರು. ಅದ್ರ ಜೊತೆಗೆ ಈ ಒಂದು ಕೆಸಿಸಿ ಬೆಳೆ ಸಾಲ ಮತ್ತು ಕಷ್ಟಕಾಲದಲ್ಲಿರ್ತಕ್ಕಂಥ ರೈತರಿಗೆ ಕೆಸಿಸಿ ಬೆಳೆ ಸಾಲ ಕೊಡ್ತಕ್ಕಾಯ್ತಲ್ಲ. ಕಾರಣ ತಮಗೆಲ್ಲ ಗೊತ್ತೇ ಇದೆ, ಕೇಂದ್ರದಲ್ಲಿ ಅಮಿತ್ ಶಾ ಅವರು ಎಲ್ಲ ಒಂದು ರಾಜ್ಯಗಳ ಸಹಕಾರಿ ವಲಯದ ಮೇಲೆ ಸವಾರಿ ಮಾಡಿಕೊಟ್ಟಿದ್ದಾರೆ. ರೈತರಿಗೆ ಕೊಡ್ತಿರ್ತಕ್ಕಂಥ ಸಬ್ಸಿಡಿ ಮತ್ತು ಕೆಸಿಸಿ ಬೆಳೆ ಸಾಲವನ್ನು 50% ಅವರು ಕೊಡ್ತಾ ಇದ್ರು ಕೇಂದ್ರ ಸರ್ಕಾರದವರು. ಅದನ್ನು ನಾವು ಯಾಕೆ ಕೊಡೋಂಗಿಲ್ಲ, ಆಯಾ ರಾಜ್ಯ ಸರ್ಕಾರಗಳೇ ಬಡ್ಡಿಗೆ ತಗೊಂಡು ನಬಾರ್ಡಿಂದ ಬೇಕಾದ್ರೆ ಕೊಡಲಿ, ನಾವು ಇದನ್ನು ತೋರಿಸೋಕ್ಕಾಗಲ್ಲ, ನಮಗೆ ಇದು ಬಜೆಟಲ್ಲಿ ಹೊರೆ ಆಗ್ತದೆ ಅಂತ ಕೊಡ್ತಾ ಇರ್ತಕ್ಕಂಥ ಸಾಲವನ್ನು ನಿಲ್ಲಿಸಿದ್ದಾರೆ. ಕಾರಣ ತಮಗೆಲ್ಲ ಕಾರಣ ತಮಗೆಲ್ಲ ಸ್ಪಷ್ಟವಾಗಿ ಗೊತ್ತಿದೆ. ನಿರ್ಮಲಾ ಸೀತಾರಾಮನ್ಗೆ 2-3 ಸಾರಿ ನಮ್ಮ ಮುಖ್ಯಮಂತ್ರಿಗಳು DCMನವರಿಗೂ ಮನವಿ ಮಾಡಿದ್ರು, ಸಾರಾಸಟ್ಟಾಗಿ ತಿರಸ್ಕಾರ ಮಾಡಿದ್ರು. ಇದು ಇಲ್ಲಿಂದಲೂ ನೋಡ್ಕೊಂಡಿರ್ತಕ್ಕಂಥ ಪದ್ಧತಿ. ನಾವೇನು ಕೆಸಿಸಿ ಬೆಳೆ ಸಾಲವನ್ನು ಶೂನ್ಯ ಬಡ್ಡಿ ದರದ ರೈತರು ಕೊಡ್ತೀವಿ, ಈ ಒಂದು ಸಾಲವನ್ನು 50% ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ 50% ರಾಜ್ಯ ಸರ್ಕಾರ ಭರಿಸ್ತಾ ಇದ್ರು ಶೂನ್ಯ ಬಡ್ಡಿ ದರದಲ್ಲಿ. ಆ 50% ನಾವು ಯಾಕೆ ಕೊಡಬೇಕು, ಆಯಾ ರಾಜ್ಯ ಸರ್ಕಾರಗಳೇ ಭರಿಸ್ಕೊಳ್ಳಿ ಅಂತ ಹೇಳಿದರೆ, ಕಷ್ಟವಿರ್ತಕ್ಕಂಥ ದಿನಗಳಲ್ಲೂ ಕೂಡ ನಾವು ನಮ್ಮ ಬಿಡಿಸಿಸಿ ಬ್ಯಾಂಕ್ ವತಿಯಿಂದ ಯಾವುದೇ ಅಡೆತಡೆ ಇಲ್ಲದೆ ರೈತರಿಗೆ ಅನುಕೂಲ ಆಗಲಿ, ಅವ್ನು ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆ ಸಿಗ್ತಾಯಿಲ್ಲ ಅಂದ್ಬಿಟ್ಟು ನಾವು ನಬಾರ್ಡಿಂದ ಬಡ್ಡಿಗೆ ತರ್ಬಿಟ್ಟು ಶೂನ್ಯ ಬಡ್ಡಿ ದರದಲ್ಲಿ, ಬಡ್ಡಿ ಇಲ್ದಂಗೆ ರೈತರಿಗೆ ನಾವು ಸಾಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸರಿಸುಮಾರು ಈಗ ಹೊಸದಾಗಿ ಈ ಶನಿವಾರ ಕೊಡ್ತಕ್ಕಂಥ ಸಾಲ ಒಂದು 16-17 ಕೋಟಿ ಬರೀ ಕೆಸಿಸಿ ಬೆಳೆ ಸಾಲ ಒಂದೇ ಹೊಂದಿದೆ. ನಮ್ಮ ರಾಮನಗರ ತಾಲೂಕಿನ 21 ಸೊಸೈಟಿಗಳಿಗೆ ಒಂದು 17ರಿಂದ 18 ಕೋಟಿ ರೈತ ಬೆಳೆ ಸಾಲ ಶೂನ್ಯ ಬಡ್ಡಿ ದರದ ಸಾಲವನ್ನು ವಿತರಣೆ ಮಾಡ್ತಾಯಿದ್ದೀವಿ. ಅದನ್ನು ನಮ್ಮ ನೆಚ್ಚಿನ ನಾಯಕರಾದಂಥ ಜನಪ್ರಿಯ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ರಾಮನಗರ ತಾಲೂಕು ವ್ಯಾಪ್ತಿ ಕೊಡ್ತಕ್ಕಂಥ ಸೊಸೈಟಿಗೆ ಅವರು ವಿತರಣೆ ಮಾಡ್ತಾರೆ. ಅದೇ ರೀತಿ ಮತ್ತವರು ನಮ್ಮ ನೆಚ್ಚಿನ ನಾಯಕರು, ನಮ್ಮ ಮಾರ್ಗದರ್ಶಕರು ಆದಂಥ ನಮ್ಮ ಬಾಲಕೃಷ್ಣ ಸಾಹೇಬರು ನಮ್ಮ ಬಿಡದಿ ಮತ್ತು ಕೂಟ್ಕಲ್ ವ್ಯಾಪ್ತಿ ಕೊಡ್ತಕ್ಕಂಥ ಸೊಸೈಟಿಗೆ ಅವರು ಆ ಕೆಸಿಸಿ ಬೆಳೆ ಸಾಲವನ್ನು ವಿತರಣೆ ಮಾಡ್ತಾರೆ. ಹಾಗಾಗಿ ಈ ಕಾರ್ಯಕ್ರಮದಕ್ಕೆ ಒಂದು ತಾವೆಲ್ಲರೂ ಆಗಮಿಸಿ ತಮ್ಮ ಸಲಹೆ ಸೂಚನೆಗಳು ಬೇಕು. ಯಾಕೆಂದರೆ ಸಹಕಾರ ಸಂಘದಲ್ಲಿ ಏನು ನಡೀತಾ ಇದೆ ಅನ್ನೋ ಮಾಹಿತಿಗಳು ಪಾಪ ಸೊಸೈಟಿ ರೈತರಿಗೂ ಇರಲ್ಲ, ಏನೂ ಇಲ್ಲ. ಈಗ ರಸಗೊಬ್ಬರದ್ದು ಕೊರತೆ ಆಗಿದೆ. ರಸಗೊಬ್ಬರದ ಕೊರತೆ ಆಗೋಕ್ಕೆ ಕೂಡ ಸಕಾಲದಲ್ಲಿ ನಮಗೆ ಇಫ್ಕೋದಿಂದ ಕೇಂದ್ರದವರು ಅದಕ್ಕೂ ಕೂಡ ನಮಗೆ ಸ್ಪಂದಿಸ್ತಾ ಇಲ್ಲ. ಆದರೂ ಕೂಡ ರಾಜ್ಯ ಸರ್ಕಾರದರು ಮಾರ್ಕೆಟಿಂಗ್ ಫೆಡರೇಷನ್ ವತಿಯಿಂದ ಸಕಾಲದ ರೈತರಿಗೆ ಗೊಬ್ಬರ ವಿತರಣೆ ಆಗಲಿ ಅಂತ ಅಂದ್ಬಿಟ್ಟು ನಮ್ಮ TAPCMSಗಳಿಗೆ
ಮತ್ತು ನಮ್ಮ ಸೊಸೈಟಿಗಳಿಗೆ ವಿತರಣೆ ಮಾಡ್ತಕ್ಕಂಥ ಒಂದು ಇದನ್ನು ಸರಬರಾಜು ಮಾಡ್ತಾ ಇದ್ದಾರೆ. ಇವೆಲ್ಲ ಉದ್ದೇಶಗಳನ್ನು ನಾವು ಅವತ್ತು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ. ಇನ್ನೂ ಹಲವಾರು ಜನಪ್ರಿಯ ಯೋಜನೆಗಳನ್ನ ಜಾರಿ ಮಾಡಬೇಕು BDCC ಬ್ಯಾಂಕ್ ವತಿಯಿಂದ ಅಂತ ನಮ್ಮ ಬೊಮ್ಮೂರು ಅಧ್ಯಕ್ಷರಾದಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಸುರೇಶನವರು ಮಾಡ್ತಿದ್ದಾರೆ. ಎಲ್ಲ ಏನೇನು ರೈತರಿಗೆ ಅನುಕೂಲ ಆಗೋಂಥ ಒಂದು 1,80,000 ಮಾಡೋದಿರ್ಬೋದು. ಪಂಪ್ ಸೆಟ್ಗಳಿಗೆ ಸಬ್ಸಿಡಿ ಸಾಲವನ್ನು BDCC ಬ್ಯಾಂಕು ರೈತ ಸ್ನೇಹಿ ಬ್ಯಾಂಕಾಗಿ ಮಾರ್ಪಾಟಾಗಿ ಅದನ್ನು ಮಾಡಬೇಕು ಅಂತ ಅವರು ಕೂಡ ಒಂದು ಯೋಜನೆಯನ್ನು ಅಂದ್ಕೊಂಡಿದ್ದಾರೆ. ಇವೆಲ್ಲವನ್ನೂ ಅವರ ಅವತ್ತು ಆ ಫಂಕ್ಷನ್ ದಿನ ಸಮಾರಂಭ ದಿನ ತಿಳಿಸ್ಕೊಡ್ತಾರೆ. ಜೊತೆಗೆ ಶ್ರೀಶಕ್ತಿ ಸಂಘಕ್ಕೆ ಒಂದು ಸರಿಸುಮಾರು ಒಂದು 8-10 ಕೋಟಿ ಸಾಲವನ್ನು ವಿತರಣೆ ಮಾಡ್ತಾಯಿದ್ವಿ ರಾಮನಗರ ತಾಲೂಕಿನ ಎಲ್ಲ ಶಾಖೆಗಳಿಗೆ. ಅದರ ಜೊತೆಗೆ MTL ಸಾಲಗಳಾದಂಥ ಹೈನುಗಾರಿಕೆ ಸಾಲ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ ಸಾಲಗಳನ್ನು ಕೂಡ ಸರಿಸುಮಾರು ಒಂದು 8-10 ಕೋಟಿಯನ್ನು ವಿತರಣೆ ಮಾಡ್ತಾಯಿದ್ವಿ. ಅದನ್ನು ಕೂಡ ಇಬ್ಬರು ನಮ್ಮ ಶಾಸಕರಾದಂಥ ಮಾಗಡಿ ಶಾಸಕರಾದಂಥ ಬಾಲಣ್ಣ ಅವರು ಮತ್ತು ಇಕ್ಬಾಲ್ ಹುಸೇನ್ ಅವರು ಅದನ್ನು ಸಾಲವನ್ನು ವಿತರಣೆಯನ್ನು ಮಾಡ್ತಾರೆ. ಇವು ಉಳಿದಂತೆ ಅತಿಥಿಗಳಾಗಿ ನಮ್ಮ ಬ್ಯಾಂಕ್ನ MD ರವರು, ನಮ್ಮ ನೆಚ್ಚಿನ ನಾಯಕರು, ನಮ್ಮ ಮಾರ್ಗದರ್ಶಕರು ಆದಂಥ ವಿಧಾನ ಪರಿಷತ್ ಸದಸ್ಯರಾದಂಥ ರವಿ ಅಣ್ಣವರು, ಅದರ ಜೊತೆಗೆ ನಮ್ಮ ಮತ್ತೊಬ್ಬ ನಮ್ಮ ಹಿರಿಯಣ್ಣ, ನಮ್ಮ BDCC ಬ್ಯಾಂಕ್ ಮಾರ್ಗದರ್ಶಕರಾದಂಥ ನಮ್ಮ ಅಶೋಕ್ ತಮಾಜಣ್ಣನವರು, ಇವರೆಲ್ಲರೂ ಕೂಡ ಭಾಗವಹಿಸ್ತಾರೆ. ಸರಿಸುಮಾರು ಎಲ್ಲ ಸೊಸೈಟಿಯಿಂದ ಶ್ರೀಶಕ್ತಿ ಸಂಘದ ಮಹಿಳಾ ಸದಸ್ಯರಾದಂಥ ಎಲ್ಲರೂ ಒಂದು 500-600 ಜನ, ಅದ್ರ ಜೊತೆಗೆ ನಮ್ಮ KCC ಬೆಳೆ ಸಾಲವನ್ನು ತಗೊಳ್ತಕ್ಕಂಥ ಫಲಾನುಭವಿಗಳು ಅವರು ಎಲ್ಲ ಸೇರಿ ಒಂದು 1000 ಜನ ಸೇರುವಂಥ ಒಂದು ದೊಡ್ಡ ಕಾರ್ಯಕ್ರಮ. ಹಾಗಾಗಿ ತಮ್ಮೆಲ್ಲರ ಸಹಕಾರದೊಂದಿಗೆ ಆ ಕಾರ್ಯಕ್ರಮನ ನಾವು ಯಶಸ್ವಿಗೊಳಿಸಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಜನಗಳ ಗೌರವಾಗಲಿ ಅಂತ ಹೇಳ್ಬಿಟ್ಟು ಇದನ್ನು ಶನಿವಾರ ಕಾರ್ಯಕ್ರಮ ಇರೋದ್ರಿಂದ ಇದೊಂದು ಪೂರ್ವ ನಿಯೋಜಿತ ಪತ್ರಿಕಾಗೋಷ್ಠಿಯನ್ನು ನಾವು ಏರ್ಪಡಿಸ್ಕೊಂತವನ್ನೆಲ್ಲ ಆಹ್ವಾನ ಮಾಡಿದ್ದೀವಿ. ದಯವಿಟ್ಟು ತಮ್ಮೆಲ್ಲರೂ ಸಹಕಾರ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇರಲಿ ಅಂತ ನಾನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಇಷ್ಟು ಕಾರ್ಯಕ್ರಮ.